ಕಾಲೇಜ್ಗಳಲ್ಲಿ ರ್ಯಾಗಿಂಗ್ ಅನ್ನೋದು ಇನ್ನೂ ನಡೀತಾ ಇದೆ. ರ್ಯಾಗಿಂಗ್ ನ ಕೆಲವು ವರ್ಷಗಳ ಹಿಂದೆನೆ ನಿಷೇಧ ಮಾಡಿದ್ರೂ ಸಹ ಮ್ಯಾನೇಜ್ಮೆಂಟ್ ನ ಕಣ್ತಪ್ಪಿಸಿ ಕೆಲವು ಸೀನಿಯರ್ಸ್ಗಳು ಜೂನಿಯರ್ಸ್ಗಳನ್ನ ರ್ಯಾಗ್ ಮಾಡ್ತಾ ಇರೋದು ಈಗಲೂ ಕೂಡ ನಡೀತಾನೆ ಇದೆ. ಈ ರ್ಯಾಗಿಂಗ್ ನಿಂದಾಗಿ ಸಾಕಷ್ಟು ಜನ ಅವರ ಪ್ರಾಣನ ಕೂಡ ಕಳ್ಕೊಂಡಿದ್ದಾರೆ, ಹಾಗೆ ಮಾನಸಿಕ ಖಿನ್ನತೆಗೆ ಕೂಡ ಒಳಗಾಗಿದ್ದಾರೆ. ಆದ್ರೆ ಇಲ್ಲಿ ಕೆಲವು ಸೀನಿಯರ್ಗಳು ಜೂನಿಯರ್ಗೆ ನಿನ್ನ ಶೇವಿಂಗ್ ಮಾಡ್ಬೇಕು, ನಿನ್ನ ಗಡ್ಡ ಮೀಸೆ ಎರಡನ್ನೂ ಸಹ ತೆಗಿಬೇಕು ಅಂತ ಹೇಳಿದ್ದಕ್ಕೆ ಒಂದು ದೊಡ್ಡ ಹಲ್ಲೆನೆ ನಡೆದೋಗಿದೆ. ಎಲ್ಲ ನಡೆದಿದೆ, ಯಾಕೆ ನಡೆದಿದೆ, ಹೇಗೆ ನಡೆದಿದೆ ಅನ್ನೋದ್ರ ಕಂಪ್ಲೀಟ್ ಮಾಹಿತಿನ ನೋಡ್ಕೊಂಡು ಬರೋಣ ಬನ್ನಿ. 21 ವರ್ಷದ BBA ಏವಿಯೇಷನ್ ವಿದ್ಯಾರ್ಥಿ ಕೃಪಾನಿಧಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಚಿಕ್ಕಬೆಳ್ಳಂದೂರು ಬೆಂಗಳೂರಿನಲ್ಲಿ ಓದ್ತಾ ಇದ್ದಾರೆ. ಸೀನಿಯರ್ಸ್ ಏನಿದ್ದಾರೆ, ಇವರ ಕೃಪಾನಿಧಿ ಕಾಲೇಜಲ್ಲಿ ಓದ್ತಿರುವಂತಹ ಸೀನಿಯರ್ಸ್ಗಳು ಒಂದು ವಿಕ್ಟಿಮ್ ಅಂದ್ರೆ ಈಗ ಹಲ್ಲೆಗೆ ಈಡಾಗಿರುವಂತಹ ವ್ಯಕ್ತಿಗೆ ನೀನು ಗಡ್ಡ ಹಾಗೂ ಮೀಸೆನ ತೆಗಿಬೇಕು ಅಂತ ಹೇಳಿ ರ್ಯಾಗಿಂಗ್ ನ ಮಾಡ್ತಾ ಇರ್ತಾರೆ. ಆ ಹುಡುಗ ಇಲ್ಲ ನಾನು ತೆಗಿಯಲ್ಲ ಅಂತ ಹೇಳಿ ಕೂಡ ಅದಕ್ಕೆ ರೆಫ್ಯೂಸ್ ಮಾಡಿರ್ತಾನೆ. ನಾನು ತೆಗಿಯೋದಿಲ್ಲ, ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ಬಿಟ್ಟಿರ್ತಾನೆ. ಹಾಗಾಗಿ ಹಲ್ಲೆ ನಡೆಸಿದ್ದಾರೆ. ಇವನಿರುವಂತಹ ಸ್ಥಳ ಬಂದು ಹಾಡೋ ಸಿದ್ದಾಪುರ ಅನ್ನೋ ಒಂದು ಪ್ಲೇಸ್ ನಲ್ಲಿ, ನಮ್ಮ ಬೆಂಗಳೂರಿನಲ್ಲಿ. ಆದ್ರೆ ಇವರು ಒರಿಜಿನಲಿ ಕೇರಳದವರು, ಕೇರಳ ಮೂಲದವರು. ಇವರ ತಂದೆ ಏನಿದ್ದಾರೆ, ಈ ಹಲ್ಲೆಗೀಡಾದಂತಹ ವ್ಯಕ್ತಿಯ ತಂದೆ, ಅವರು ಒಂದು ಕೇಸ್ನ ಫೈಲ್ ಮಾಡ್ತಾರೆ ಪೊಲೀಸ್ ಠಾಣೆಯಲ್ಲಿ. ಏನಪ್ಪಾ ಅಂತ ಹೇಳಿದ್ರೆ, ಇವರ ಸೀನಿಯರ್ಸ್ ಇವನ್ಗೆ ಹೊಡೆದಿದ್ದಾರೆ, ಹಾಗಾಗಿ ಇವನ್ಗೆ ಹ್ಯಾಂಡ್ ಇಂಜುರಿ ಆಗಿದೆ ಮತ್ತೆ ತಲೆಗೆ ಪೆಟ್ಟು ಬಿದ್ದಿದೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಫೈಲ್ ಮಾಡ್ತಾರೆ. ಇದ್ರ ವಿಷಯ ನೋಡೋದಾದ್ರೆ, ಹೇಗೆ ಹಲ್ಲೆ ಆಯ್ತು ಅಂತ ಎಲ್ಲ ನೋಡೋದಾದ್ರೆ, ಘಟನೆ ನಡೆದಿದ್ದು ಆಗಸ್ಟ್ 30ನೇ ತಾರೀಕು 8:30ರಿಂದ 9 ಗಂಟೆ ಸುಮಾರಿಗೆ ಸ್ಟೀಫನ್ಸ್ ಮ್ಯಾರಥಾಮ ಚರ್ಚ್ ಏನಿದೆ ಹಾಡೋ ಸಿದ್ದಾಪುರ ಅಲ್ಲಿ ನಡೆಯುತ್ತೆ ಈ ಘಟನೆ. ಇವ್ರು 3 ಸೀನಿಯರ್ಸ್ ನ ಗುರುತಿಸಲಾಗಿದೆ ಈಗಾಗಲೇ, ಸೇವಿಯರ್, ವಿಷ್ಣು ಹಾಗೂ ಶರತ್ ಅಂತ ಹೇಳ್ಬಿಟ್ಟು. ಇವ್ರ ಜೊತೆ ಇನ್ನು 7ರಿಂದ 8 ಜನ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ಇದ್ರು ಅಂತ ಹೇಳಿ ಕೂಡ ತಿಳಿದು ಬಂದಿದೆ. ಅವನು ಯಾವಾಗ ಅವ್ನ ಡಿಮ್ಯಾಂಡ್ಸ್ಗೆಲ್ಲ ಇವನು ಒಪ್ಕೊಂಡಿಲ್ಲ, ನಾನು ಶೇವಿಂಗ್ ಮಾಡಲ್ಲ ಅಂತ ಹೇಳಿ ಹೇಳ್ತಾನೆ, ಆಗ ಇವನ್ ಮೇಲೆ ಹರಾಜ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಂದ್ರೆ ಹಲ್ಲೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇಲ್ಲ ನೀನ್ ಮಾಡ್ಲೇಬೇಕು ಹಾಗೆ ಹೀಗೆ ಅಂತ ಎಲ್ಲ ಹೇಳ್ಬಿಟ್ಟು ಏಪ್ರಿಲ್ ಅಲ್ಲಿ ಶುರು ಆಗೋದು ಇವನ್ ಮೇಲೆ ಹಲ್ಲೆ ಮಾಡೋದಕ್ಕೋಸ್ಕರ. ಆ 3 ಜನ ಸೀನಿಯರ್ಸು ನೀನ್ ಮೊಕ್ಕದ ಮೇಲೆ ಇರುವಂತಹ ಗಡ್ಡನ ತೆಗಿಬೇಕು ಅಂತ ಹೇಳಿ, ಮೀಸೆನ ತೆಗಿಬೇಕು ಅಂತ ಹೇಳಿ ಸಾಕಷ್ಟು ಒತ್ತಡ ಕೂಡ ಹಾಕ್ತಾ ಇದ್ರು ಆ ಹುಡ್ಗನ್ ಮೇಲೆ. ಆದ್ರೆ ಅವನು ಯಾವ್ದೇ ಕಾರಣಕ್ಕೂ ನಾನು ತೆಗಿಯಲ್ಲ ಅಂತ ಕೂಡ ಹೇಳ್ತಾ ಇದ್ರು. ಇವನ್ ಏನ್ ಮಾಡಿದಾರೆ, ಆ ಹುಡ್ಗ ಇದ್ದಂತಹ ಮನೆ ಹತ್ರ ಕೂಡ, ಅಂದ್ರೆ ಅವ್ನು ಒಂದು ರೆಂಟೆಡ್ ಹೌಸ್ ಅಲ್ಲಿ ಇರ್ತಾನೆ, ಒಂದು ಬಾಡಿಗೆ ಮನೇಲಿ ಇರ್ತಾನೆ, ಅಲ್ಲಿಗೆ ಕೂಡ ಹೋಗ್ತಾ ಇದ್ರು. ಹೋಗಿ ಕೂಡ ಅವನಿಗೆ ಹೇಳ್ತಾ ಇದ್ರು, ಇಲ್ಲ ನೀನು ತೆಗಿಬೇಕು ಅಂತ ಹೇಳ್ಬಿಟ್ಟು. ಒನ್ ಆಫ್ ದಿ ಸೀನಿಯರ್ಸ್ ಏನಿದ್ದಾರೆ, ಆ ಹುಡ್ಗನ ಸೀನಿಯರ್ ಒಬ್ಬ ಚರ್ಚ್ ಹತ್ರ ಬಾ, ನಿನ್ಗೆ ಮೀಟ್ ಮಾಡ್ಬೇಕು ಅಂತ ಹೇಳಿ ಕರೆಸ್ಕೊಂಡು, ನೀನು ಇವಾಗ ಇಲ್ಲೇ ಶೇವ್ ಮಾಡ್ಬಿಡು, ನಿನ್ ಗಡ್ಡ ಹಾಗೂ ಮೀಸೆನ ತೆಗೆದು ಬಿಡು ಅಂತ ಹೇಳಿ ತುಂಬಾ ಒತ್ತಡ ಹಾಕ್ತಾರೆ. ಅವನು ಇಲ್ಲ ಅಂತ ಹೇಳ್ತಾನೆ. ಆಗ ಅವ್ರ ಕೈಗೆ ಸಿಕ್ಕಿದಂತಹ ವಸ್ತುಗಳಿಂದ ಅವನ ಮೇಲೆ ಹಲ್ಲೆ ಮಾಡ್ತಾರೆ. ಇದರಿಂದ ಅವನ ಕೈ ಫ್ರಾಕ್ಚರ್ ಆಗತ್ತೆ, ಹಾಗೆ ತಲೆಗೆ ಕೂಡ ತುಂಬಾ ಸಿವಿಯರ್ ಪೆಟ್ಟಾಗತ್ತೆ. ಇದಾದ್ಮೇಲೆ ಹಾಸ್ಪಿಟಲ್ಗೆ ಕೂಡ ಹೋಗಿ ನೀನ್ ಕಂಪ್ಲೇಂಟ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಥ್ರೆಟ್ನಿಂಗ್ ಕೂಡ ಮಾಡ್ತಾರೆ. ಅವನ್ಗೆ ಹೆದರಿಸ್ತಾರೆ, ನೀನೇನಾದ್ರೂ ಈ ತರ ಹೇಳ್ಬಿಟ್ರೆ ನಮ್ಮ ಮೇಲೆ ನಾವು ನಿನ್ನ ಸುಮ್ನೆ ಬಿಡೋದಿಲ್ಲ ಅಂತ ಹೇಳಿ ಕೂಡ. ಇದಾದ್ಮೇಲೆ ಬೆಳ್ಳಂದೂರು ಪೊಲೀಸ್ ಅವರು ಕೇಸ್ನ ರಿಜಿಸ್ಟರ್ ಮಾಡ್ಕೊಂತಾರೆ. ಹಲವಾರು ಸೆಕ್ಷನ್ಗಳು ಕೂಡ ಜಾರಿ ಮಾಡ್ತಾರೆ ಆ ವಿದ್ಯಾರ್ಥಿಗಳ ಮೇಲೆ. ಏನು ಇದು 7ರಿಂದ 8 ಜನ ಒಂದು ಗುಂಪಿತ್ತು ಆ ವಿದ್ಯಾರ್ಥಿಗಳ ಮೇಲೆ. ಸೆಕ್ಷನ್ 118, 126, 189, 190, 191, 351 ಈ ತರ ಸೆಕ್ಷನ್ಗಳನ್ನ ಆ ವಿದ್ಯಾರ್ಥಿಗಳ ಮೇಲೆ ಹಾಕ್ತಾರೆ. ಈಗ ಅವ್ರ ಮೇಲೆ ಸಿವಿಯರ್ ನೋಟಿಸ್ ಕೂಡ ಬಂದಿದೆ. ಈ ಮ್ಯಾನೇಜ್ಮೆಂಟ್ ಕೂಡ ಅವ್ರ ಮೇಲೆ ಆಕ್ಷನ್ ತಗೋತೀವಿ ಅಂತ ಸಹ ಹೇಳಿದ್ದಾರೆ. ನೋಡಿದ್ರಲ್ಲ, ಈ ರ್ಯಾಗಿಂಗ್ ನಿಂದಾಗಿ ಆ ವ್ಯಕ್ತಿ ಎಷ್ಟೆಲ್ಲ ತೊಂದರೆಗೆ ಸಿಕ್ಕಾಕೊಂಡಿದ್ರು ಅಂತ ಹೇಳಿ. ಅವ್ರು ಅಷ್ಟೇ ಅಲ್ಲದೆ ಅವ್ರ ತಂದೆ ತಾಯಿ ಕೂಡ ಇದ್ರಲ್ಲಿ ಅನುಭವಿಸ್ಬೇಕಾಗತ್ತೆ. ಈಗ ರ್ಯಾಗಿಂಗ್ ಮಾಡಿದವರು ಮಾಡಿಸ್ಕೊಂಡವರು ಇಬ್ರು ಕೂಡ ಸಫರ್ ಆಗ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮ್ಯಾನ್ ಯುವರಾಜ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.